ನಮಸ್ಕಾರ. ಯೂಟ್ಯೂಬ್ ಚಾನಲ್ ಮ್ಯಾಜಿಕಲ್ ಮೀಡಿಯಾ 279 ಇಂದ ನಾನು ರೂಪಶ್ರೀ ಮಾತಾಡ್ತಾ ಇರೋದು. ಸೊ ಇವತ್ತು ನೋಡೋಣ ಕ್ವಿಕ್ ರೀಡಿಂಗ್. ನಿಮ್ಮ ಜೀವನದಲ್ಲಿ ಅ, ಏನು ಆಶೀರ್ವಾದ ಕೊಡ್ತಾ ಇದ್ದಾರೆ ಭಗವಂತ ಅಂತ. ಓಕೆನಾ? ನಿಮ್ಮ ನಂಬಿಕೆ, ನಿಮ್ಮ ಶ್ರದ್ಧೆ ಯಾರಲ್ಲಿದೆ, ಅವರ ಆಶೀರ್ವಾದ ಏನು? ಬಾಬಾ ಪ್ಲೀಸ್ ಬ್ಲೆಸ್. ಗಾಡ್ ಎಸ್ ಪ್ಲೀಸ್ ಬ್ಲೆಸ್. ಏನು ಆಶೀರ್ವಾದ ಸಿಗ್ತಾ ಇದೆ ಬಾಬಾ? ಓಕೆ, ನೋಡಿ ಹ್ಯಾಂಗ್ ಮ್ಯಾನ್ ಬಂತು. ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಇಷ್ಟು ದಿವಸ ಅಂದರೆ ಸುಮಾರು ಒಂದು 10-12 ವರ್ಷದಿಂದ ಒಂಥರ ಲೈಫ್ ಸ್ಥಗಿತವಾಗಿ ಹೋಗಿತ್ತು ಅಂತ ತೋರಿಸ್ತಾ ಇದ್ದಾರೆ. ಅಂದರೆ ಒಂದೇ ಥರ ಜೀವನ ನಡೀತಾ ಇತ್ತು ಅಂತ, ಆಯಿತಾ? ಸೊ ಅದರಲ್ಲಿ ಚೇಂಜಸ್ ಬರ್ತಾ ಇದೆ ಖಂಡಿತ, ಇದು ಮಾತ್ರ. ಅಂದರೆ ತುಂಬ ತುಂಬ ವರ್ಷದಿಂದ ಅಂತ. ಅಂದರೆ ಈಗ 1 ವರ್ಷ 2 ವರ್ಷ ಆ ಥರ ಅಲ್ಲ, ತುಂಬ ವರ್ಷಗಳಿಂದ ಒಂಥರ ಜೀವನ ಮುಂದೆನೇ ಸಾಗ್ತಾ ಇಲ್ಲ, ಇದು ಇರೋ ಥರನೇ ಇದೆ ಆ ಥರ ಅಂತ ನೀವೇನು ಅಂದ್ಕೊಂಡಿದ್ರಿ. ಸೊ ಇವಾಗ ಚೇಂಜಸ್ ತರ್ತಿದ್ದೀನಿ ಅಂತ ಭಗವಂತ ಆಶೀರ್ವಾದ ಮಾಡ್ತಾ ಇದ್ದಾರೆ. ಓಕೆ, ನೋಡೋಣ ಇನ್ನೇನು ಹೇಳ್ತಾರೆ, ಇನ್ನೇನು ಆಶೀರ್ವಾದ ಅಂತ. ಎಸ್ ಬಾಬಾ. ಓಕೆ, ಸೊ ಏನು ಎಲ್ಲ ಮೇಜರ್ ಕಾರ್ಡ್ಗಳು ಬರ್ತಾ ಇದೆ. ಸೊ ಮೇಜರ್ ಚೇಂಜಸ್ ಇದು. ಅಂದರೆ ಸಡನ್ನಾಗಿ ಚೇಂಜಸ್ ಆಗುತ್ತೆ. ಅಂದರೆ ನೀವು ಫಸ್ಟ್ ಕಾರ್ಡ್ ನೋಡಿದ್ರೆ ಅಂದರೆ ಜೀವನ ಏನು ಮಾಡು ಮುಂದೆನೇ ಸಾಗ್ತಿಲ್ಲ ಅನ್ನೋ ಥರ, ಆ ಥರ ಒಂದು ಸ್ಥಗಿತವಾಗಿ ಹೋಗಿದ್ದು ಸಡನ್ನಾಗಿ ಚೇಂಜಸ್ ಬಂದ್ಬಿಡುತ್ತೆ, ಆಯಿತಾ? ಸಡನ್ ಅಂದರೆ ಭಯಂಕರ ಸಡನ್ನಾಗಿ ಚೇಂಜಸ್ ಬರುತ್ತೆ ಅಂತಿದ್ದಾರೆ. ಅದೇ ಥರ ಇದು ಹರ್ಮಿಟ್ ಕಾರ್ಡ್ ಬಂದಿರೋದು, ಇದು ಸ್ಪಿರಿಚುವಲ್ ಅವೇಕ್ನಿಂಗ್ ಆಗ್ತಿದೆ ಅಂತಲೂ ಹೇಳ್ತಾ ಇದ್ದಾರೆ. ಅಂದರೆ ಸಡನ್ನಾಗಿ ನಿಮಗೆ ಇವತ್ತು ಮಲ್ಕೊಳ್ತೀರಾ, ನಾಳೆ ಎದ್ದು ನೋಡಿದ್ರೆ ನಿಮ್ಮ ಜೀವನನೇ ಒಂಥರ ಡಿಫ್ರೆಂಟ್ ಆಗೋಗಿರುತ್ತೆ. ಅಷ್ಟು ಚೇಂಜಸ್ ತೋರಿಸ್ತಾ ಇದ್ದಾರೆ ನನಗೆ. ಬ್ಯೂಟಿಫುಲ್ ಚೇಂಜಸ್, ಬ್ಯೂಟಿಫುಲ್. ಓಕೆ, ಅಂದರೆ ನೀವು ಒಂದು ಬೆಳಕಾಗಿ ನಿಂತ್ಕೋತೀರಾ ಅಂತಲೂ ತೋರಿಸ್ತಾ ಇದ್ದಾರೆ. ಅಂದರೆ ನೀವೊಂದು ನಿಮ್ಮನ್ನು ಇಲ್ಲಿ ನೀವು ಯಾವ ಥರ ನಿಂತಿದ್ದೀರ ಒಂಟಿಯಾಗಿ, ಆಯಿತಾ? ಆ ಥರ ಇನ್ನು ಮುಂದೆ ಇರೋದಿಲ್ಲ. ಜನ ನಿಮ್ಮ ಜೊತೆ ಹೆಜ್ಜೆ ಹಾಕ್ತಾರೆ ಅಂತಲೂ ಹೇಳ್ತಾ ಇದ್ದಾರೆ. ಓಕೆನಾ? ನಿಮ್ಮನ್ನು ಫಾಲೋ ಮಾಡ್ತಾರೆ ಅಂತ ಆ ಥರ ತೋರಿಸ್ತಾ ಇದ್ದಾರೆ ನನಗೆ. ಓಕೆ, ಸೊ ನೋಡೋಣ ಇನ್ನೇನು ಹೇಳ್ತಾರೆ ಅಂತ, ಇನ್ನೇನು ಬ್ಲೆಸ್ಸಿಂಗ್ಸ್ ನೋಡೋಣ. ಓಕೆನಾ? ಎಸ್ ಬಾಬಾ, ವಾಟ್ ಎಲ್ಸ್? ಬ್ಯೂಟಿಫುಲ್ ಎನರ್ಜಿ. ನಂಗೆ ಅನ್ನಿಸ್ತಾ ಇದೆ ಇದು ಒಬ್ರದ್ದೇನಾ ಅಂತ. ಒಂದು ನಿಮಿಷ ನೋಡೋಣ ನೆಕ್ಸ್ಟು. ಓಕೆ, ನೋಡಿ. ಸೊ ಇವಾಗ ಏನು ಹೇಳ್ತಾ ಇದ್ದಾರೆ ಗೊತ್ತಾ, ನಿಮ್ಮ ಇದು ಒಬ್ರದ್ದೇ ಅಂದ್ಕೊಳ್ಳಿ ಅಥವಾ ಬೇರೆ ಅಂದ್ಕೊಳ್ಳಿ, ಆಯಿತಾ? ಆ ಥರ. ಸೊ ಇಲ್ಲೇನು ಹೇಳ್ತಾ ಇದ್ದಾರೆ, ಥರ್ಡ್ ಕಾರ್ಡ್ ಏನು ಆಶೀರ್ವಾದ ಕೊಡ್ತಾ ಇದ್ದಾರೆ ಅಂದರೆ, ನಿಮ್ಮ ಬೆನ್ನ ಹಿಂದೆ ಏನೋ ಒಂದಷ್ಟು ಹೈಡ್ ಆ್ಯಂಡ್ ಸೀಕ್ ಥರ ಏನೋ ನಡೀತಾನೇ ಇತ್ತು, ಒಂದು ಕತ್ತಲೆಯಲ್ಲಿ ಏನೋ ಒಂದು ಮುಚ್ಚಿಟ್ಟಿದ್ರು ವಿಚಾರಗಳು, ಅದು ಎಲ್ಲ ಬೆಳಕಿಗೆ ಬರುತ್ತೆ ಅಂತ ಒಂದು ಹೇಳ್ತಿದ್ದಾರೆ. ಒಂದಷ್ಟು ಎನರ್ಜಿ ಇದು. ಇನ್ನೊಂದು ಎನರ್ಜಿ ಹೇಳ್ತಾ ಇದ್ದಾರೆ. ಇನ್ನೊಂದು ಎನರ್ಜಿ ಏನು ಬರ್ತಾ ಇದೆ, ಸೊ ಯಾರೋ ಇದು ನೆಗೆಟಿವಿಟಿ ಯಾವ ಥರ ಮಾಡ್ತಾಯಿದ್ರು, ಮೂನ್ ಕಾರ್ಡ್ ಬಂದಿರೋದ್ರಿಂದ, ಸೊ ನೆಗೆಟಿವಿಟಿ ಏನು ಮಾಡ್ತಾಯಿದ್ರು, ಸೊ ಅದನ್ನೆಲ್ಲ ಬಯಲಾಗತ್ತೆ ಅಂತಲೂ ಹೇಳ್ತಾ ಇದ್ದಾರೆ. ಓಕೆನಾ? ಬಯಲಾಗೋ ಅಂದರೆ ಯಾರು ಅಂತ ನಿಮಗೆ ಗೊತ್ತಾಗೋ ಸಮಯ ಹತ್ತಿರ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇನ್ನೂ ಒಂದು ಏನು ವಿಷಯ ಹೇಳ್ತಾ ಇದ್ದಾರೆ, ಓಕೆ, ಇಲ್ಲಿ 9 ಬರುತ್ತೆ. 18 ಕಾರ್ಡ್ ಇದು, 8+1 9 ಬರ್ತಾ ಇದೆ. ಸೊ ಈಗ ನಿಮಗೆ ಗೊತ್ತಾದಾಗ ನಿಮಗೆ ಯಾವ ಥರ ಆಗುತ್ತೆ ಅಂತಂದರೆ, ಇಷ್ಟು ಹತ್ತಿರದವರೆಲ್ಲ ಈ ಥರ ಮಾಡಿದ್ರಾ ಅಂತ ನಿಮಗೆ ತುಂಬ ನೊಂದ್ಕೋತೀರಾ ಅಂತಲೂ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ನೊಂದ್ಕೋಬೇಡ ಅಂತಲೂ ಹೇಳ್ತಿದ್ದಾರೆ. ಏಕೆಂದರೆ ಅಂಥವರಿಂದ ಒಂದು ಬೌಂಡ್ರಿ ಹಾಕೋದು ಒಳ್ಳೆಯದು. ನೀನು ಬೌಂಡ್ರಿ ಹಾಕಬೇಕು.
ಇಲ್ಲ ಅಂತಂದರೆ ಮತ್ತೆ ಅದೇ ಥರ ನೆಗೆಟಿವಿಟಿ ಮಾಡ್ತಾರೆ ನಿನ್ನ ಜೀವನದಲ್ಲಿ ಬಂದು ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಸೊ ನೆಕ್ಸ್ಟ್ ನೋಡೋಣ ಇನ್ನೇನು ಆಶೀರ್ವಾದ ಕೊಡ್ತಿದ್ದಾರೆ. ಇದು ನಿಮ್ಮ ಜೀವನದಲ್ಲಿ ನಿಮ್ಮ ಪರಿಸ್ಥಿತಿ ಏನು ನಿಮಗೆ ಗೊತ್ತು. ಸೊ ಇದು 3 ಒಂದೇ ಎನರ್ಜಿನೂ ಇರ್ಬೋದು, ಅಥವಾ ಬೇರೆ ಬೇರೆ ಇರ್ಬೋದು. ಓಕೆನಾ? ಸೊ ಬೇರೆ ಬೇರೆ ಜನದ್ದು. ನನಗಿಲ್ಲಂತೂ ಮೇಯ್ನ್ ಒಬ್ರದ್ದು ಕಾಣಿಸ್ತಾ ಇದೆ, ಕ್ಲಿಯರಾಗಿ ತೋರಿಸ್ತಾ ಇದ್ದಾರೆ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಒಂದೇ ಎನರ್ಜಿ ಇರ್ಬೋದು ಅಂತ. ಬಟ್ ಪರಿಸ್ಥಿತಿ ನಿಮಗೆ ಗೊತ್ತು. ಓಕೆನಾ? ಆ್ಯಂಡ್ ನಿಮ್ಮ ಕೈಗೆ ಸಿಕ್ಕಿದೆ ಇದು ಅಂತಂದರೆ ಡೆಫಿನೆಟಾಗಿ ಏನೋ ಒಂದು ವಿಷಯ ಅಂತೂ ನಿಮಗೆ ಇದ್ದೇ ಇರುತ್ತೆ ಇದರಲ್ಲಿ. ಓಕೆ. ಆ್ಯಂಡ್ ನೀವು ಇದೇನು ಬರ್ತಾ ಇದೆ ನೆಕ್ಸ್ಟು ಈ ಥರ. ಸೊ ನೀವು ಇಂಡಿಪೆಂಡೆಂಟಾಗಿ ನೀವೇನೋ ಒಂದು ಕೆಲಸ ಮಾಡ್ತಾಯಿದ್ರಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನೀವು ಹೊಸದಾಗಿ ಏನಾದ್ರು ಒಂದು ಬಿಸ್ನೆಸ್ ಲಾಂಚ್ ಮಾಡಿದ್ದೀರಾ, ಅಥವಾ ಹೊಸದಾಗಿ ನೀವೇನು ಕೆಲಸ ತೊಗೊಂಡಿದ್ದೀರಾ, ಹೊಸದಾಗಿ ಓದ್ತಾ ಇದ್ದೀರಾ, ಅಥವಾ ಹೊಸದಾಗಿ ಓಕೆ ಈವನ್ ಮ್ಯಾರೇಜ್ ಕೂಡ. ಓಕೆನಾ? ಅಂದರೆ ಹೊಸದಾಗಿ ಏನೋ ಹೋಗಿ ಇದು ಮಾಡ್ತಾ ಇದ್ದೀರಾ ಅಂದರೆ ನೀವು ಅದು ಇಂಡಿಪೆಂಡೆಂಟಾಗಿ ನೀವು ಗ್ರೋ ಮಾಡ್ತಾ ಇದ್ದೀರಾ ಅಂತ ತೋರಿಸ್ತಾ ಇದ್ದಾರೆ. ಈಗ ಸಪೋಸ್ ಮದುವೆ ವಿಷಯದಲ್ಲಿ ತೊಗೊಂಡ್ರೆ, ಮದುವೆ ಆಗಿದೆ. ಸೊ ಅಂದರೆ ಆ ಮನೇನ ನೀವು ಯಾವ ಥರ ನೋಡ್ಕೋತಾ ಇದ್ದೀರಾ, ಯಾವ ಥರ ಸಂಭಾಳಿಸ್ತಾ ಇದ್ದೀರಾ. ಓಕೆ, ಪೆಟ್ಸ್ ಕೂಡ ಇರ್ಬೋದು ಅಲ್ಲಿ. ಓಕೆನಾ? ಆ್ಯಂಡ್ ಮನೆ ಯಾವ ಥರ ನೋಡ್ತಿದ್ದೀರಾ, ಯಾವ ಥರ ಮೇಂಟೈನ್ ಮಾಡ್ತಾ ಇದ್ದೀರಾ, ದುಡ್ಡು ಕಾಸು ವಿಚಾರದಲ್ಲಾಗಲಿ. ಅಂದರೆ ನಿಮಗೆ ಇಂಡಿಪೆಂಡೆಂಟ್ ಕಂಟ್ರೋಲ್ ಇದೆ, ಹೋಲ್ಡ್ ಇದೆ ಅಂತ ತೋರಿಸ್ತಾ ಇದ್ದಾರೆ ಇಲ್ಲಿ. ಆಯಿತಾ? ಅಂದರೆ ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು. ಅದೇ ನೀವು ಬೇರೆ ವಿಷಯದಲ್ಲಿ ತೊಗೊಂಡ್ರೆ, ಕೆಲಸದಲ್ಲಿ ತೊಗೊಂಡ್ರೆ, ನೀವು ಒಂಥರ ಇಂಡಿಪೆಂಡೆಂಟಾಗಿ ನೀವು ಮುಂದುವರಿತಿದ್ದೀರಾ ಅಂತ ತೋರಿಸ್ತಾ ಇದ್ದಾರೆ. ಆಯಿತಾ? ಅಂದರೆ ಶೈನ್ ಆಗ್ತೀರಾ ಇನ್ನು ಮುಂದೆ ಅಂತ ಹೇಳ್ತಾ ಇದ್ದಾರೆ. ವಾವ್! ಇಲ್ಲಿ ಇನ್ನೊಂದು ನೋಡಿ 9 ಮತ್ತೆ ಇದು 9, 8+1 9, ಫುಲ್ 9 ಎನರ್ಜಿ. ನಾನು ಹೇಳಿದೆ ಅಲ್ವಾ, ಈ ಸಡನ್ ಚೇಂಜಸ್ ಬರುತ್ತೆ. ಸಡನ್ನಾಗಿ ಒಂದು ಐಡೆಂಟಿಟಿ ಸಿಕ್ಬಿಡುತ್ತೆ ನಿಮಗೆ ಅಂತ ತೋರಿಸ್ತಾ ಇದ್ದಾರೆ. ಆಯಿತಾ? ಇದು ಎಸ್ಪೆಷಲಿ ಸಡನ್ ಐಡೆಂಟಿಟಿ. ಎಲ್ಲಿದ್ಲಿವಳು ಅಥವಾ ಎಲ್ಲಿದ್ದ ಇವನು ಅನ್ನೋ ಥರ. ಅಂದರೆ ನಾನು ಹೇಳ್ತೀನಲ್ಲ, ಜೆಂಡರ್ ಇರೋದಿಲ್ಲ ಟ್ಯಾರೋನಲ್ಲಿ. ಸೊ ಹಾಗಾಗಿ ಸಡನ್ನಾಗಿ ಒಂದು ದಿವಸ ಏನಂದರೆ ಹತ್ರ ಯಾರ ಮೇಲೂ ಅವಲಂಬನೆ ಇಲ್ಲ ನಿಮಗೆ. ಆ ಥರ ಒಂದು ಸಡನ್ನಾಗಿ ರೈಸ್ ಆಗ್ತೀರಾ, ಸಡನ್ನಾಗಿ ಗ್ಲೋ ಆಗ್ತೀರಾ, ಸಡನ್ನಾಗಿ ನಿಮ್ಮ ತೊಂದರೆಗಳೆಲ್ಲ ಹಿಂದೆ ಹೋಯ್ತಿನ್ನು ಏನಿದ್ರೂ ಫ್ರೆಶ್ ಸ್ಟಾರ್ಟ್ ಅಂತ ತೋರಿಸ್ತಾ ಇದ್ದಾರೆ. ಓಕೆನಾ? ವಾವ್! ಆ್ಯಂಡ್ ನೀವು ಬರೀ ಇದರಿಂದ ನಿಮ್ಮ ಗ್ಲೋ ಕೂಡ ಬ್ಯೂಟಿಫುಲ್ ಆಗ್ತಾ ಇದೆ ಅಂತ ತೋರಿಸ್ತಾ ಇದ್ದಾರೆ. ನಿಮ್ಮ ಪರಿಸರ, ನಿಮ್ಮ ಸೆಲ್ಫ್ ಕೇರ್ ಕೂಡ ಮಾಡಿದ್ದೀರಾ ನೀವು. ಹಾಗಾಗಿ ಗ್ಲೋ ಕೂಡ ಚೆನ್ನಾಗಿದೆ. ಆ್ಯಂಡ್ ಪರಿಸರ ಕೂಡ ನಿಮ್ಮ ಸುತ್ತಮುತ್ತ ತುಂಬ ಚೆನ್ನಾಗಿ ಆಗ್ತಾ ಇದೆ ಈಗ ಅಂತಲೂ ತೋರಿಸ್ತಾ ಇದ್ದಾರೆ. ಆ್ಯಂಡ್ ನೀವು ಇದನ್ನು ಇಂಡಿಪೆಂಡೆಂಟಾಗಿ ಯಾರ ಮೇಲೂ ಅವಲಂಬಿಸಿಲ್ಲ ನೀವು. ನಿಮ್ಮ ಪಾಡಿಗೆ ನೀವು ಮಾಡ್ಕೊಂಡು ಹೋಗ್ತಾ ಇದ್ರಿ. ಇಷ್ಟು ದಿವಸ ನೀವು ಇರಲಿಲ್ಲ. ಆಯಿತಾ? ಅದೇ ಹೇಳಿದ್ನಲ್ಲ, ಈಗ ಸಡನ್ನಾಗಿ ನೀವು ಒಂಥರ ಶೈನ್ ಆಗೋಕ್ಕೆ ಶುರುವಾಗಿಬಿಡ್ತೀರಾ ಅಂತ ಹೇಳ್ತಾ ಇದ್ದಾರೆ. ಓಕೆ, ಈ ಎನರ್ಜಿ ಯಾವ ಥರ ಬರ್ತಾ ಇದೆ ಅಂದರೆ ಮೋಸ್ಟ್ಲಿ 6 ಆಫ್ ವಾಂಡ್ಸು ಬರುತ್ತಾ ನೋಡೋಣ ಮುಂದೆ. ಎಸ್ ಬಾಬಾ, ವಾಟ್ ಎಲ್ಸ್? ಸೊ ಇದೇ ಬ್ಲೆಸ್ಸಿಂಗು. ಸೊ ಇಷ್ಟು ವರ್ಷ ಅಂದರೆ ನೀವು ಮಾಡ್ತಾ ಇದ್ರಿ ಕೆಲಸ, ಇವಾಗ ಟೈಮ್ ಬರ್ತಾ ಇದೆ. ಅಂದರೆ ನಿಮ್ಮ ಕೆಲಸದ ಫಲ ತಗೊಳ್ಳೋ ಸಮಯ ಹತ್ತಿರ ಬಂತಿನ್ನೇನು. ಸಡನ್ನಾಗಿ ನೋಡ್ತಾ ಇರಿ ಯಾವ ಥರ ಆಗುತ್ತೆ ಅಂತ ಅಂತಿದ್ದಾರೆ. ಓಕೆ, ಎಸ್ ಬಾಬಾ. ವಾವ್! ಮೆಜಿಷಿಯನ್ ಅಂತಿದ್ದಾರೆ. ನೀವೇನು ಯೋಚನೆ ಮಾಡ್ತೀರಾ, ನಿಮಗೆ ಇಲ್ಲಿ ನನಗೆ ಕ್ಲಿಯರಾಗಿ ತೋರಿಸ್ತಾ ಇದ್ದಾರೆ. ಲೈಕ್ ನಿಮಗೆ ಒಂದು ಸಿದ್ಧಿ ಒಲ್ದಿದೆ ಅಂತಲೂ ತೋರಿಸ್ತಾ ಇದ್ದಾರೆ. ನೋಡಿ, ಇದು ಹರ್ಮಿಟ್ ಕೆಳಗಿರೋದ್ರಿಂದ ಇಲ್ಲೇನಂತಂದರೆ ನಿಮಗೊಂದು ಸಿದ್ಧಿ ಒಲ್ದಿದೆ, ದೇವರ ಆಶೀರ್ವಾದ ನಿಮಗಾಗಿದೆ. ಹಾಗಾಗಿ ಏನು ಅಂತಂದರೆ ಮುಟ್ಟಿದ್ದೆಲ್ಲ ಚಿನ್ನ ಅಂತಾರೆ ನೋಡು, ಆ ಥರ ಅಂತ ತೋರಿಸ್ತಾ ಇದ್ದಾರೆ. ಬ್ಯೂಟಿಫುಲ್. ಇದು ಆ್ಯಕ್ಚುಲಿ ನೋಡಿ ಗೋಲ್ಡನ್ ಕಲರ್ ಇದೆ. ಸೊ ಮುಟ್ಟಿದ್ದೆಲ್ಲ ಚಿನ್ನ ಆಗೋ ಥರ ಅಂತ ಒಂದು ಇದೆ. ಇವರದ್ದೇ ಮೇಡಮು. ನಾ ಹೇಳ್ತೀನಲ್ಲ, ಇದಿರೋದಿಲ್ಲ, ಏನು ಜೆಂಡರ್ ಇರಲ್ಲ. ಮೇಡಮ್ಮಾರು ಆಗ್ಬೋದು ಅಥವಾ ಸರ್ ಆದರೂ ಆಗ್ಬೋದು. ಆಯಿತಾ? ಬಟ್ ಇವರದ್ದೇನೆ ಇದು ಎನರ್ಜಿ, ಬ್ಯೂಟಿಫುಲ್ ಎನರ್ಜಿ. ಏನು ಮುಟ್ಟಿದ್ದೆಲ್ಲ ಚಿನ್ನ ಮಾಡುವಂಥ ಶಕ್ತಿ ಬಂದ್ಬಿಟ್ಟಿದೆ ಇವ್ರಿಗೆ ಅಂತ ತೋರಿಸ್ತಾ ಇದ್ದಾರೆ. ಬ್ಯೂಟಿಫುಲ್ ಅಂದರೆ ಬ್ಯೂಟಿಫುಲ್. ಆ್ಯಂಡ್ ಇವರು ಎಷ್ಟು ಯಾವ ಥರ ಅಂತಂದರೆ
ದೇವರಲ್ಲೂ ನಂಬ್ತಾರೆ, ಜೊತೆಗೆ ಏನು ಅಂದ್ಕೊಳ್ತಾರೆ ಅದನ್ನು ಮಾಡಿ ಸಾಧಿಸುವಂಥ ಒಂದು ಪವರ್ ಬಂದಿದೆ. ಅದೇ ಸಿದ್ಧಿ ಹೇಳಿದ್ನಲ್ಲ, ಒಂದು ಸಿದ್ಧಿ ಬಂದಿದೆ, ದೇವರ ಒಲ್ದಿದ್ದಾರೆ ಅಂತಲೂ ತೋರಿಸ್ತಾ ಇದ್ದಾರೆ. ಓಕೆನಾ? ಇಲ್ಲಿ ನೋಡಿ, ಒಂದು ಕೈ ಇಲ್ಲಿದೆ ಮೇಲೆ, ವಾಂಡ್ಸ್ ಎನರ್ಜಿ ಆಯಿತಾ, ಶಕ್ತಿ ಏನು ಅದೇ ಇಲ್ಲಿ ಕೆಳಗೆ ಒಂದು ಕೈ ಈ ಕಡೆಗಿದೆ. ಓಕೆನಾ? ಭೂಮಿ ಕಡೆಗಿದೆ, ಒಂದು ಕೈ ಆಕಾಶದ ಕಡೆಗಿದೆ. ಸೊ ನೀವೇನಂದರೆ ನೀವೇನಿದ್ರೂ ಎಲ್ಲ ಎನರ್ಜಿ ತೊಗೋತಿದ್ದೀರಾ, ಸೂಪರ್ ಪವರ್ಸ್ ಇದೆ ನಿಮಗೆ ಅಂತ ತೋರಿಸ್ತಾ ಇದ್ದಾರೆ. ಸೂಪರ್ ಪವರ್, ಓಕೆನಾ, ತಗೊಂಡು ಇಲ್ಲಿ ತೋರಿಸ್ತಾ ಇದ್ದೀರಾ, ಯಾವ ಥರ ಸಿದ್ಧಿ ಇದೆ ನನ್ನ ಕೈಯಲ್ಲಿ ಅಂತ ತೋರಿಸ್ತಿದ್ದೀರಾ ಅಂತ ತೋರಿಸ್ತಾ ಇದ್ದಾರೆ. ವಾವ್, ಏನಪ್ಪ ಇದು! ಆ್ಯಂಡ್ ಇದು ಯಾತಕ್ಕೆ ಹಿಂಗಾಯಿತು, ಯಾತಕ್ಕೆ ಈ ಥರ ಸ್ಲೋ ಆಯಿತು ಅಂತಂದರೆ, ಈ ಟೈಮು ಇದು ಬೇಕಿತ್ತು ನಿಮಗೆ. ಈ ಥರ ಒಂದು ಮೆಜಿಷಿಯನ್ ಒಂದು ಸಿದ್ಧಿ ಬರಬೇಕು ಅಂತಂದರೆ ಅದಕ್ಕೋಸ್ಕರ ನಿನಗೆ ಈ ಥರ ಒಂದು ಟೈಮ್ ತೊಗೊಳ್ತು ನಿನ್ನ ಲೈಫಲ್ಲಿ. ಜೊತೆಗೆ ಈ ಥರ ನೆಗೆಟಿವಿಟಿ ಏನೆಲ್ಲ ಇತ್ತು ಅದೆಲ್ಲ ಆಗಬೇಕಾಯ್ತು, ಅದರಿಂದ ನಿನಗೆ ಒಂದು ಎನ್ಲೈಟನ್ಮೆಂಟ್ ಬಂತು ಅಂತ ತೋರಿಸ್ತಾ ಇದ್ದಾರೆ. ಪ್ರಬುದ್ಧತೆ ಬಂತು. ಆ ಪ್ರಬುದ್ಧತೆಯಿಂದ ನೀನೀಗೇನು ಮಾಡ್ತಾ ಇದೆಯಾ ಅದರಿಂದ ನಿನ್ನ ಜೀವನ ಮ್ಯಾಜಿಕ್ ಆಗುತ್ತೆ. ನೆಕ್ಸ್ಟು ಚಮತ್ಕಾರಗಳ ಸುರಿಮಳೆ ಶುರುವಾಗುತ್ತೆ ಅಂತಿದ್ದಾರೆ. ಏನಿದು ಸೂಪರ್ ಆಗಿದೆ. ನನಗಂತೂ ಇದು ಒಂದೇ ಎನರ್ಜಿ ಕಾಣಿಸ್ತಾ ಇದೆ. ಒಬ್ಬರಂತೂ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ, ತೋರಿಸ್ತಾ ಇದ್ದಾರೆ ಭಗವಂತ. ಸೊ ಮಿಕ್ಕೋರೆಲ್ಲ ನೀವೇ ಹೇಳಬೇಕು. ಓಕೆನಾ? ಸೂಪರ್ ಎನರ್ಜಿ. ವೋ, ಇಲ್ಲಿ ನೋಡಿ 3 ಕಾರ್ಡು ಡಮ್ ಡಮ್ ಅಂತ ಬಿತ್ತು. ಫಸ್ಟು ನೋಡಿ, ಇದಕ್ಕಿಂತ ಒಳ್ಳೆ ಕಾರ್ಡ್ಸ್ ಇನ್ನೇನು ಬರುತ್ತೆ? ಇದು ಇದು 6 ಆಫ್ ವಾಂಡ್ಸ್ ಬರುತ್ತೆ ಅಂದರೆ 6 ಆಫ್ ಕಪ್ಸ್ ಬಂದುಬಿಟ್ಟಿದೆ. ಓಕೆ, ಏನಿಲ್ಲ, ಇದೇನು ಗೊತ್ತಾ, ನಿಮ್ಮ ಪೂರ್ವಜರು ಆಯಿತಾ ಹೇಗೆ ಆಶೀರ್ವಾದ ಮಾಡ್ತಿದ್ದಾರೆ ಅಂತಂದರೆ, ಸೊ ಅವರ ಆಶೀರ್ವಾದದಿಂದ ಈ ಥರ ಒಂದು ಸಿದ್ಧಿ ಒಲ್ದಿದೆ, ಸಿದ್ಧಿ ಸಾಧಿಸಿದ್ದೀರಾ ಅಂತಲೂ ಹೇಳ್ತಾ ಇದ್ದಾರೆ. ವಾವ್, ಇದು ನೋಡಿ, ಇದು ಭಗವಂತ ಡಿವೈನ್ ಬ್ಲೆಸ್ಸಿಂಗ್ ನಿಮಗೆ ಇದು ಅಂತಲೂ ಹೇಳ್ತಾ ಇದ್ದಾರೆ. ಏನು ಅಂತಂದರೆ ನಿಮಗೆ ಗೊತ್ತಾಗೋದಿಲ್ಲ, ಸಡನ್ನಾಗಿ ಒಂದು ಆ್ಯನ್ಸಿಸ್ಟ್ರಲ್ ಪ್ರಾಪರ್ಟಿ ಬರ್ಬೋದು ಆಯಿತಾ, ಆದರೆ ಅಥವಾ ಸಡನ್ನಾಗಿ ಏನೋ ಒಂದು ಬಿಸ್ನೆಸ್ ಕೈ ಹಾಕ್ತೀರಾ. ಇವಾಗ ಇಲ್ಲಿ ಬಂದಿದೆ ನೋಡಿ, ಇವ್ರು ಇದ್ದಾರಲ್ಲ ಇಲ್ಲಿ 9 ಆಫ್ ಪೆಂಟಿಕಲ್ಸು. ಸೊ ಏನೋ ಒಂದು ಯಾವುದೋ ಒಂದು ಬಿಸ್ನೆಸ್ಗಂತ ಕೈ ಹಾಕ್ತೀರಾ, ಭಯಂಕರವಾಗಿ ಇನ್ಕಮ್ ಬಂದ್ಬಿಡುತ್ತೆ, ಭಯಂಕರವಾಗಿ ಪ್ರಾಫಿಟ್ ಮಾಡಿಬಿಡ್ತೀರಾ ಆಯಿತಾ. ಆ ಥರ ಏನೋ ಒಂದು ಸಡನ್ ಚೇಂಜಸ್ಸು, ಸಡನ್. ಆದರೆ ಇದು ಡಿವೈನ್, ದೇವರ ಕಡೆಯಿಂದ ದೇವರ ಆಶೀರ್ವಾದ ನಿಮಗೆ, ಜೊತೆಗೆ ನಿಮ್ಮ ಪೂರ್ವಜರ ಆಶೀರ್ವಾದ ತುಂಬ ಚೆನ್ನಾಗಾಗ್ತಾ ಇದೆ, ಒಳ್ಳೇದಾಗ್ತಿದೆ ಜೀವನ ಅಂತಲೂ ತೋರಿಸ್ತಾ ಇದ್ದಾರೆ. ವಾವ್, ಇದಕ್ಕಿಂತ ಇನ್ನೇನು. ವೀಲ್ ಆಫ್ ಫಾರ್ಚ್ಯೂನ್ ಬಂತು. ನಿಮ್ಮ ಕರ್ಮದ ಚಕ್ರ ತಿರುಗಿದೆ ನಿಮ್ಮ ಕಡೆಗೆ ಅಂತ ತೋರಿಸ್ತಾ ಇದ್ದಾರೆ. ಇಷ್ಟು ದಿವಸ, ಇಷ್ಟು ವರ್ಷ, 15ರಿಂದ 12 ವರ್ಷ ಅಂತಿದ್ದಾರೆ. ಯಾವ ಥರ ಸ್ಥಗಿತವಾಗಿ ಹೋಗಿತ್ತು, ಕಷ್ಟಪಡ್ತಾ ಇದ್ರಿ, ಒದ್ದಾಡ್ತಾ ಇದ್ರಿ, ಲೈಕ್ ಹೆಂಗೆಲ್ಲ ಕೂಡಿಸಿದ್ರಿ ದುಡ್ಡು ಆಯಿತಾ. ಸೊ ಅದಷ್ಟೂ ನೆಗೆಟಿವಿಟಿ ಆಯಿತು, ಇದು ತೊಂದರೆ ಆಯಿತು. ಜೊತೆಗೆ ನೀವು ಸಖತ್ತು ಇದು ಒಬ್ಬಂಟಿ ಥರನೂ ಆಗಿಬಿಟ್ರಿ ಅಂತಲೂ ತೋರಿಸ್ತಾ ಇದ್ದಾರೆ. ಸೊ ಇದೆಲ್ಲ ನಡೆದಿದ್ದು ಯಾತಕ್ಕೆ ಅಂತಂದರೆ, ನಿನ್ನನ್ನು ಒಂದು ಮೆಜಿಷಿಯನ್ ಥರ ಮಾಡೋಕ್ಕೆ ಅಂತ ಹೇಳ್ತಾ ಇದ್ದಾರೆ ಆಯಿತಾ. ಜೊತೆಗೆ ನಿಮ್ಮ ಪೂರ್ವಜರ ಆಶೀರ್ವಾದ ನಿಮ್ಮನ್ನು ನೋಡಿ ಮೆಚ್ಚಿದಾರಪ್ಪ. ಅಂದರೆ ನಿಮ್ಮ ಫಸ್ಟು ನಿಮ್ಮ ಪೇಷನ್ಸು, ಅಂದರೆ ಯಾವ ಥರ ನೀವು ಕಾಮಾಗಿದ್ರಿ, ಅಂದರೆ ಹ್ಯಾಂಗ್ಡ್ ಮ್ಯಾನು ಉಲ್ಟಾ ಪುಲ್ಟಾ ಆಗೋಗಿತ್ತು ನಿಮ್ಮ ಜೀವನನೇ ಅಂತ ತೋರಿಸ್ತಾ ಇದ್ದಾರೆ. ಅಂಥ ಸಮಯದಲ್ಲೂ ಕೂಡ ನೀವು ಅಷ್ಟೇ ತಾಳ್ಮೆಯಿಂದ ಮುಂದುವರೆದ್ರಿ. ಎಂತೆಂಥ ಕೆಟ್ಟ ನೆಗೆಟಿವಿಟೀಸ್ ಆಯಿತು, ಎಂಥ ಅವಮಾನಗಳು, ಬೇಜಾರು ಎಲ್ಲ ಆಯಿತು ಕೂಡ ನೀವು ಹಿಂದಕ್ಕೆ ಕಾಲಿಡಲಿಲ್ಲ, ಹಾಗೆ ಮುಂದುವರೆದ್ರಿ. ಆ ತಾಳ್ಮೆಯಿಂದ ನೀವೇನು ಮುಂದುವರೆದ್ರಿ ಜೀವನದಲ್ಲಿ, ದೇವ್ರ ಮೇಲೆ ಏನು ಭಾರ ಹಾಕಿದ್ರಿ, ಅದರಿಂದ ಇವಾಗ ನೀವು ಈ ಥರ ಒಂದು ಸಮಯ ನೋಡ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದಾರೆ. ನೋಡಿ ಕಾರ್ಡ್ಸ್ ಯಾವ ಥರ ಬ್ಯೂಟಿಫುಲ್ಲಾಗಿ ಬಂತು, ಚೇಂಜಸ್ ಹೆಂಗಿದೆ ಅಂತಂದರೆ, ಈಗ ನಿಮ್ಮ ಪೂರ್ವಜರು ಕೂಡ ಏನು ಎಷ್ಟು ತೊಂದರೆ ಪಟ್ಟಿದ್ಯಾ ಅಂತ ಅಂದ್ಬಿಟ್ಟು ಆಶೀರ್ವಾದ ಮಾಡ್ತಾ ಇದ್ದಾರೆ ಆಯಿತಾ. ಜೊತೆಗೆ ನಿಮಗೆ ಒಂದು ಡಿವೈನ್ ಬ್ಲೆಸ್ಸಿಂಗ್ ಕೊಡ್ತಾ ಇದ್ದಾರೆ ದೇವರು. ಅಂದರೆ ಸಡನ್ ಚೇಂಜಸ್ ಇದು, ಸಡನ್ನಾಗಿ ಯಾವ ಥರ ಅಂತಂದರೆ ನೀವು ನಂಬಕ್ಕೆ ಆಗಲ್ಲ. ಅದೇ ವೀಲ್ ಆಫ್ ಫಾರ್ಚ್ಯೂನ್ ಬಂದಿದೆಯಲ್ಲ, ಸಡನ್ನು ನಿಮ್ಮ ಕಡೆಗೆ ತಿರುಗತ್ತೆ ಠಾಳ್ ಅಂತ. ಓಕೆನಾ? ಈ ಥರ ಎಲ್ಲ ಚೇಂಜಸ್ ಬಂತು ಅಂದರೆ
ಸೂಪರು. ಈ ವಿಡಿಯೋ ಜ್ಞಾಪಕ ಇಟ್ಕೊಳ್ಳಿ, ಆಮೇಲೆ ಬಂದು ಮೆಸೇಜ್ ಹಾಕಬೇಕು ಆಯಿತಾ. ಆ್ಯಂಡ್ ಇದು ಬರೀ ಅಂತಿಂತ ಇದೆಲ್ಲ ಇದು, ಅಂದರೆ ಅಷ್ಟು ಇಷ್ಟು ಆ ಥರದ್ದೆಲ್ಲ ಇದು. ಟ್ರಾವೆಲ್ ಕೂಡ ಆಗ್ಬೋದು, ಅಂದರೆ ವೀಲ್ ಆಫ್ ಫಾರ್ಚೂನ್ ಬಂದಿದೆ. ಸೊ ಯಾವ ಥರನಾದರೂ ಅದು ಭಗವಂತಂಗೆ ಬಿಟ್ಟಿದ್ದು, ಯಾವ ಥರನಾದರೂ ನಿಮ್ಮ ಜೀವನನ ಚಕ್ ಅಂತ ಚೇಂಜ್ ಮಾಡಕ್ಕೆ ಬಿಡ್ತಾರೆ ಅಂತ ತೋರಿಸ್ತಾ ಇದ್ದಾರೆ ಆಯಿತಾ. ನಂಬಿಕೆ ಆಗಲ್ಲ ನೀವು ಈ ಥರನೂ ಇದು ಸಾಧ್ಯನಾ ಅಂತ. ಓಕೆ, ಇನ್ನೊಂದು ಕಾರ್ಡ್ ಅಂತಿದ್ದಾರೆ ಇರಿ. ಎಸ್ ಬಾಬಾ. ಓ ನೋಡಿ, 10 ಆಫ್ ಪೆಂಟಕಲ್ಸ್. ಇನ್ನೇನು ಬೇಕು ನಿಮ್ಮ 10 ವೀಲ್ ಆಫ್ ಫಾರ್ಚೂನ್ 10 ಬಂದ್ಬಿಡ್ತು ನೋಡಿ. 999 10 10 10. ನಾನು ಹೇಳಿದ್ನಲ್ವಾ, ಇದು ಯಾವ ಥರ ತೋರಿಸ್ತಾ ಇದ್ದಾರೆ ಅಂತಂದರೆ, ನೀವು ಯಾವ ಥರ ಇವಾಗ ಮೆಜಿಷಿಯನ್ ಅಂದರೆ ನೀವು ಯಾವ ಥರ ಬರ್ತಾ ಇದೆ ನಿಮಗೆ ಇವಾಗ ಏನು ಸಮಯ ಯಾವ ಥರ ಬರ್ತಿದೆ ಅಂತಂದರೆ, ನೀವು ನೀವೇನೇ ಒಂದು ಓನಾಗಿ ಶುರು ಮಾಡ್ತೀರಾ ಅಂತಲೂ ತೋರಿಸ್ತಾ ಇದ್ದಾರೆ. ಒಂದು ನಿಮಿಷ. ಏನು ಹೇಳ್ತಾ ಇದ್ದಾರೆ, ಸೊ ಈಗ ನೀವೇನು ಇದು ಏಸ್ ಆಫ್ ಪೆಂಟಕಲ್ಸ್ ಇಲ್ಲಿ ಬಂತು, ಇದು ಬಂತು ಆಯಿತಾ. ಮಧ್ಯ ವೀಲ್ ಆಫ್ ಫಾರ್ಚೂನು ಯಾವ ಥರ ತಿರುಗುತ್ತೆ ಅಂದರೆ, ಇರೋ 1 ಕಾಯಿನ್ನು 10 ಕಾಯಿನ್ ಆಗುತ್ತೆ. ನೀವೇನು ಮಾಡ್ತೀರಾ ಅದು 10 ಪೀಳಿಗೆ ಕೂತ್ಕೊಂಡು ತಿಂತಾರೆ. ಅರ್ಥ ಆಯ್ತಾ? ಏನಪ್ಪ ಇದು ಈ ಥರ ಸೂಪರ್. ಒಬ್ಬರು ಏನು ತೊಗೋತಾರೆ, ಇವ್ರು ಏನು ತೊಗೊಂಡ್ರು ಆ್ಯಕ್ಷನ್ನು, ನೀವೇನು ಒದ್ದಾಡಿದ್ರಿ ಇಷ್ಟು ದಿವಸ, ಇಷ್ಟು ವರ್ಷ, ನಾಟ್ ದಿವಸ ವರ್ಷ, ಎಷ್ಟು ತಾಳ್ಮೆಯಿಂದ ನೀವು ಸಹಿಸ್ಕೊಂಡು ಮುಂದೆ ಬಂದ್ರಿ ಜೀವನದಲ್ಲಿ. ನಿಮ್ಮ ನಿಮ್ಮ ಪ್ರಪಂಚಕ್ಕೆ ಅಂದರೆ ನಿಮ್ಮ ಕೊಡುಗೆ ಏನಿದೆ ಅಂತ ತೋರಿಸ್ತಾ ಇದ್ದಾರೆ. ನಿಮ್ಮ ಕೊಡುಗೆ ಏನಿದೆ, ನೀವು ಏನು ಮಾಡ್ತಿದ್ದೀರಾ ಆಯಿತಾ, ಅದು ಏನು ಮಾಡ್ತಾಯಿದ್ದೀರಾ ನಿಮಗೆ ಗೊತ್ತು. ಏನೋ ಒಂದು ಕೊಡುಗೆ ಕೊಡ್ತೀರಾ ಅಂತ ಹೇಳ್ತಾ ಇದ್ದಾರೆ ಆಯಿತಾ. ಭಗವಂತ ತೋರಿಸ್ತಾ ಇದ್ದಾರೆ ಅಂದರೆ ನಿಮಗೆ ಅದು ಡಿವೈನ್ ಗಿಫ್ಟ್ ಥರ ಆಯಿತಾ. ಕೊಡು ಮಗು ಅನ್ನೋ ಥರ ನಿಮಗೆ ಕೊಡ್ತಾ ಇದ್ದಾರೆ. ಸೊ ನೀವು ಪ್ರಪಂಚಕ್ಕೆ ಏನೋ ಒಂದು ಹೆಲ್ಪ್ ಮಾಡ್ತೀರಾ ಅಂತ ತೋರಿಸ್ತಾ ಇದ್ದಾರೆ. ಆ ಹೆಲ್ಪ್ ಯಾವ ಥರ ಆಗುತ್ತೆ ಅಂದರೆ, ನಿಮಗೆ ಕೊಡ್ತಾ ಇರೋ ಒಂದು ಹೆಲ್ಪು ನೀವು 10 ಜನಕ್ಕೆ ಹೆಲ್ಪು ಮಾಡ್ತೀರಾ, ಜೊತೆಗೆ ನೀವು ಒಂದು ಕಮ್ಯುನಿಟಿನೂ ಒಂದು ಸ್ಟಾರ್ಟು ಮಾಡ್ತೀರಾ ಅಂತ ತೋರಿಸ್ತಾ ಇದ್ದಾರೆ. ಅಂದರೆ ನಿಮ್ಮದೇ ಆದ ಒಂದು ಅಭಿವೃದ್ಧಿ ಹೊಂದಿ ಒಂದು ಕಂಪನಿ ಥರ ಒಂದು ಏನು ಮಾಡ್ತಾ ಇದ್ದೀರಾ ನಿಮಗೆ ಗೊತ್ತು. ಸೊ ಆ ಥರ ನಿಮ್ಮ ಕೆಳಗೆ ಜನ ಇರ್ತಾರೆ, ನಿಮ್ಮ ಜೊತೆ ಜನ ಕೆಲಸ ಮಾಡ್ತಾರೆ ಅಂತ ತೋರಿಸ್ತಾ ಇದ್ದಾರೆ. ಆ ಥರ ಒಂದು ಸೆಟಪ್ ಆಗುತ್ತೆ ಅಂತ ತೋರಿಸ್ತಾ ಇದ್ದಾರೆ ಆಯಿತಾ. ಆ್ಯಂಡ್ ನೀವು ಒಬ್ಬರು ಶುರು ಮಾಡೋದು, ನಿಮ್ಮ ಜನರೇಷನ್ಸ್ ಅಂದರೆ ಬರೋ ಪೀಳಿಗೆ ಎಲ್ಲ ನಿಮ್ಮ ಕೂತ್ಕೊಂಡು ಆರಾಮಾಗಿ ಕೂತ್ಕೊಂಡು ತಿನ್ಬೋದು ಅಂಥ ಒಂದು ಟೈಮು ಚೇಂಜ್ ಆಗ್ತಿದೆ ಅಂತ ತೋರಿಸ್ತಿದ್ದಾರೆ. ಓ ಗಾಡ್, ಇದಂತೂ ಎಷ್ಟು ಬ್ಯೂಟಿಫುಲ್ ಅಂದರೆ, ಇದು ನೋಡಿ ಫಸ್ಟ್ ಟೈಮ್ ಡೆಕ್ ತೊಗೊಂಡಿರೋದು ಅನಿಸುತ್ತೆ, ಓಪನ್ ಮಾಡಿರೋದು. ಎಷ್ಟು ಬ್ಯೂಟಿಫುಲ್ ಆಗಿದೆ ಕಲರ್ಗಳು. ಐ ಲವ್ಡ್ ಇಟ್. ಸೊ ಇದು ಕಲರ್ಸ್ ಹಂಗಿದೆ ಎಷ್ಟು ಚೆನ್ನಾಗಿ. ಇದು ಬಂದಿರೋದು ನೋಡಿದ್ರೆ ಮೆಜಿಷಿಯನ್ ಅಂತೆ, ವೀಲ್ ಆಫ್ ಫಾರ್ಚ್ಯೂನು. ಅಯ್ಯೋ ಸೂಪರ್. ಆ್ಯಂಡ್ ಇದು ಇನ್ನೊಂದು ಹೇಳ್ಬಿಡ್ತೀನಿ, ಇದು ಆ್ಯಕ್ಚುಲಿ ಇದು ನೆಗೆಟಿವಿಟಿನೂ ಮಾಡಿದ್ದಾರೆ ಆಯಿತಾ. ಭಯಂಕರ ಮೂನ್ ಕಾರ್ಡ್ ಬಂದಿರೋದು. ಇದು ಬರೀ ನಿಮ್ಮ ಬೆನ್ನ ಹಿಂದೆ ಅನ್ಯಾಯ, ಮೋಸ, ವಂಚನೆ, ಧಗೆ ಆ ಥರ ಅಷ್ಟೇ ಅಲ್ಲ, ಅದು ಆ್ಯಕ್ಚುಯಲ್ ನೆಗೆಟಿವಿಟಿನೂ ಮಾಡಿದ್ದಾರೆ ಆಯಿತಾ. ಆ್ಯಕ್ಚುಯಲ್ ಮೆಜಿಷಿಯನ್ ಹತ್ರ ಹೋಗಿ ನೆಗೆಟಿವಿಟಿ ಮಾಡಿಸಿದ್ದಾರೆ ಆಯಿತಾ. ನಿಮ್ಮನ್ನು ಈ ಥರ ಏಕಾಂಗಿ ಮಾಡಿದ್ದಾರೆ. ಇದೆಲ್ಲ ಮಾಡಿರೋದು ನಿಮಗೇ ಒಳ್ಳೆಯದಾಗಿದೆ. ಅದೇ ಚಕ್ರ ತಿರುಗಿದೆ, ಇನ್ನೇನು ಬೇಕು. ಆ್ಯಂಡ್ ಅವರು ಯಾವುದಕ್ಕೆಲ್ಲ ತಡೆ ಹಾಕಿದ್ರು, ನಿಮ್ಮ ಒಂದು ಸಿದ್ಧಿಗೆ ಏನು ತಡೆ ಹಾಕಿದ್ರು, ಓಕೆ ನೋಡಿ ಅದಕ್ಕೂ ತಡೆ ಹಾಕಿದ್ದಾರೆ ಅಂತ ಹೇಳ್ತಿದ್ದಾರೆ. ಅಂದರೆ ನಿಮಗೇನು ಸಿದ್ಧಿ ಒಲಿತು ಅದ್ರ ಮೇಲೂ ಕಣ್ಣು ಹಾಕಿದ್ರು ಅಂತಲೂ ಹೇಳ್ತಾ ಇದ್ದಾರೆ ಆಯಿತಾ. ಅದನ್ನು ತಡೆದ್ರು, ಬಟ್ ಅದೇನಾಗಿದೆ, ಅದೆಲ್ಲ ನಿಮ್ಮ ಕಡೆಗೆ ಚಕ್ರ ತಿರುಗ್ತು ಆಯಿತಾ. ಟೇಬಲ್ ನಿಮ್ಮ ಕಡೆಗೆ ತಿರುಗಿದೆ. ನಿಮಗೆ ನಿಮಗೆ ದೇವ್ರು ಏನು ಒಂದು ಬ್ಯೂಟಿಫುಲ್ ಗಿಫ್ಟ್ ಕೊಡ್ತಾ ಇದ್ದಾರೆ. ಆ ಗಿಫ್ಟ್ ಯಾವ ಥರ ಇದೆ ಅಂತಂದರೆ, ಪೀಳಿಗೆ ಕೂತ್ಕೊಂಡು ತಿಂತಾರೆ ಆಯಿತಾ. ಬರೀ ಪೀಳಿಗೆ ಅಷ್ಟೇ ಅಲ್ಲ, ಜೊತೆಗೆ ನಿಮ್ಮ
ಏನೋ ನೀವೇ ಒಂದು ಕಮ್ಯುನಿಟಿ ಮಾಡ್ತೀರಾ ಅಂತಲೂ ತೋರಿಸ್ತಾ ಇದ್ದಾರೆ ಇದು. ನೋಡಿ ನಿಮಗೆ ಗೊತ್ತಾಗುತ್ತೆ. ಇದರಲ್ಲಿ ನನಗಿಲ್ಲಿ ತೋರಿಸ್ತಾ ಇರೋದು ಬರೀ ನೀವು ಜನಗಳಿಗೆ ಸಹಾಯ ಆಗೋ ಥರ ಅಲ್ಲ, ಪ್ರಾಣಿ ಪಕ್ಷಿಗಳಿಗೂ ಸಹಾಯ ಆಗೋ ಥರ ನೀವೇನೋ ಒಂದು ಮಾಡ್ತೀರಾ ಅಂತಲೇ ಇಲ್ಲಿ ತೋರಿಸ್ತಾ ಇದ್ದಾರೆ. ಆ ಥರ ಒಂದು ಕೇಳಿಸ್ತಾ ಇದೆ ನನಗೆ. ಸೊ ಪ್ರಾಣಿಗಳಿಗೂನುವೆ ಅಂತ ಹೇಳ್ತಾ ಇದ್ದಾರೆ. ಸೊ ಎಲ್ಲಾರ್ಗೂನುವೆ, ವೃದ್ಧರಿಗೂವೆ ಆಯಿತಾ, ವೃದ್ಧರಿಗೂ ಕೂಡ ಪ್ರಾಣಿಗಳಿಗೂ ಕೂಡ, ಅಂದರೆ ಯಾರಿಗೆ ಯಾವ ಥರ ಏನು ಹೆಲ್ಪ್ ಬೇಕೋ ಆ ಥರ ಮಾಡ್ತಾ ಇದ್ದೀರಾ, ನೀವೀಗ ಮಾಡ್ತೀರಾ, ನಿಮ್ಮ ಜೊತೆ ಜನ ಸೇರ್ತಾರೆ ಅಂತ ತೋರಿಸ್ತಾ ಇದ್ರಪ್ಪ. ಇದು ಯಾವ ಥರ ನೀವು ಹೆಂಗಿದೆ ಅಂತಂದರೆ ನನಗೆ ಹೇಳೋಕ್ಕಾಗ್ತಾ ಇಲ್ಲ, ನನಗೆ ಆ ಥರ ತೋರಿಸ್ತಾ ಇದ್ದಾರೆ. ಎನರ್ಜಿ ತುಂಬ ತುಂಬ ಬ್ಯೂಟಿಫುಲ್ ಎನರ್ಜಿ. ಮೆಜಿಷಿಯನ್ ಅಂದರೆ ಹೇಳಬೇಕಾ, ಈ ಥರ ಸಿದ್ಧಿ ಒಲಿಸ್ಕೊಂಡಿದ್ದೀರಾ ಅಂದರೆ ಅದು ಸುಮ್ಮನೆ ಆಗಲ್ಲ. ಅಷ್ಟು ಸುಲಭವಾಗಿ ಬರೋದು ಅಲ್ಲ ಅದು. ಚೆನ್ನಾಗಿ ವಧೆ ಕೊಟ್ಟಿರ್ತಾರೆ ಭಗವಂತ ಅಂತಲ್ಲ, ಟೈಮ್ ಅನ್ನೋದು ಆ ಥರ, ಸಮಯ ಅನ್ನೋದು ಆ ಥರ ಕೊಟ್ಟಿರುತ್ತೆ ವಧೆ. ಚೆನ್ನಾಗಿ ಹೊಡೆದು ನಿಮಗೆ ಒಂದು ಈ ಥರ ಒಂದು ಬ್ಯೂಟಿಫುಲ್ ಪ್ರತಿಮೆ ಥರ ಆಗೋಗಿದೆ ಆಯಿತಾ. ಇದನ್ನು ತಡ್ಕೊಂಡು ತಾಳ್ಮೆಯಿಂದ ಮುಂದುವರೆದಿದ್ದಕ್ಕೆ ನಿಮಗೋಸ್ಕರ ದೇವರ ಕಡೆಯಿಂದ ಟಣ್ಣಂತ ಭಗವಂತ ಕೊಡ್ತಾರೆ. ಯಾವ ಥರ ಚೇಂಜ್ ಆಗುತ್ತೆ ನೀವೇ ನೋಡ್ರಂತೆ. ಅದೇ ವೀಲ್ ಆಫ್ ಫಾರ್ಚುನೆ ಬಂದಿದೆ, ಅದಕ್ಕಿಂತ ನಾನೇನು ಹೇಳೋದಿಲ್ಲ. ಟೇಬಲ್ ಟರ್ನ್ ಆಯಿತು ನಿಮ್ಮ ಕಡೆಗೆ, ಕರ್ಮದ ಕಾರ್ಡು. ನಿಮ್ಮ ಅದು ಜೊತೆಗೆ ಮೇಯ್ನ್ ಇಲ್ಲಿ ನೋಡಿ ಯಾರಿದ್ದಾರೆ ಇಲ್ಲಿ, ಪೂರ್ವಜರು ನಿಮ್ಮನ್ನು ಅಷ್ಟು ಪ್ರೊಟೆಕ್ಟ್ ಮಾಡಿದ್ದಾರೆ. ಭಗವಂತ ದೇವರ ಆಶೀರ್ವಾದ ಬಂದ್ಬಿಡ್ತು ಫಸ್ಟೇನೆ. ದೇವರು ದೇವತೆಗಳು, ಗಾಡ್ ಆಸ್ ಏಂಜಲ್ಸ್, ಆರ್ಕ್ ಏಂಜಲ್ಸ್, ಡಿವೈನ್ ಯೂನಿವರ್ಸೇ ನಿಮ್ಮ ಜೊತೆಗೆ ಬಂದ್ಬಿಡ್ತು. ಅದೇ ಸಾಲದು ಅಂತ ಪೂರ್ವಜರು ಎಲ್ಲರೂ ಬಂದು ಹೆಲ್ಪ್ ಮಾಡಿಬಿಟ್ರು ನಿಮ್ಗೆ. ಇವಾಗ ಸಹಾಯ ಮಾಡಿದ್ರು, ಪ್ರೊಟೆಕ್ಟ್ ಮಾಡಿದ್ರು. ಇನ್ನೇನು ಬೇಕು, ಇನ್ನೇನು ಆಗಬೇಕು, ಆಗಲೇಬೇಕು ಇದು. ಇನ್ನೇನು ನೆಗೆಟಿವಿಟಿ ಇಲ್ಲ. ನೋಡಿ ಅವ್ರು ಮಾಡಿದ ನೆಗೆಟಿವಿಟಿನ ಜೊತೆಗೆ ನಿಮ್ಮ ಪೂರ್ವಜರು ತಡೆದ್ರು ಅಂತಲೂ ತೋರಿಸ್ತಾ ಇದ್ದಾರೆ. ಯಾವ ಥರ ತಡೆದಿದ್ದಾರೆ, ಹೆಲ್ಪ್ ಮಾಡಿದ್ದಾರೆ ಅಂದರೆ, ಅವರು ಮಾಡಿದ ನೆಗೆಟಿವಿಟಿ ಎಲ್ಲ ಹಂಗಂಗೆ ಸ್ಟಾಪ್ ಆಗಬೇಕು ಪಾಪ, ಆ ಥರ ನಿಮ್ಮನ್ನು ಕಾಪಾಡಿದ್ದಾರೆ ಅಂತಲೂ ತೋರಿಸ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿದೆಪ್ಪ ಕಾರ್ಡ್ಸ್ ಇದು. ಬ್ಯೂಟಿಫುಲ್ ಕಾರ್ಡ್ಸ್ ಬಂದಿದೆ, ಬ್ಯೂಟಿಫುಲ್ ಎನರ್ಜಿ ಬರ್ತಾ ಇದೆ. ಓಕೆನಾ, ಕ್ಲೇಮ್ ಮಾಡಿ, ಖಂಡಿತ ಒಳ್ಳೆಯದಂತೂ ಮಾಡ್ತಾ ಇದ್ದಾರೆ, ಚೇಂಜಸ್ ಬರ್ತಾ ಇದೆ. ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸೊ ಇಲ್ಲಿ ತನಕ ನೋಡಿ ಇಷ್ಟ ಆಗಿದೆ ಅಂದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಬೆಲ್ ಐಕಾನ್ ಹಿಟ್ ಮಾಡಿ, ಸೊ ದಟ್ ಮುಂದೆ ಬರೋ ಎಲ್ಲ ವಿಡಿಯೋ ನಿಮ್ಮ ಕೈ ಸೇರುತ್ತೆ. ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಥ್ಯಾಂಕ್ ಯು ಸೋ ಮಚ್. ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಓಕೆನಾ. ಮತ್ತೆ ಇನ್ನೊಂದು ವಿಶೇಷ ವಿಡಿಯೋ ಜೊತೆ ಬೇಗ ವಾಪಸ್ ಆಗ್ತೀನಿ. ಅಲ್ಲಿವರೆಗೂ ನಗ್ತಾ ಇರಿ, ನಗಿಸ್ತಾ ಇರಿ. ಸ್ಟೇ ಟ್ಯೂನ್ಡ್. ಓಕೆ, ಯಾ, ಹಾಂ, ಥ್ಯಾಂಕ್ ಯು.